and Satish Ninasam sir, we welcome you sir, and thank you so much sir. Like ಅಂದರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಜಸ್ಟ್ ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ವೃತ್ತ ಟೀಮ್ ಈಸ್ ಕಂಪ್ಲೀಟ್ಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟೆಪ್ ಆಗಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೆಂಟರ್ ಡೈರೆಕ್ಟರ್ ಮಹೇಶ್ ಸರ್, ಅವರು ಹೇಗಂದರೆ ಬೈದೇ ಬಿಡ್ತಾರೆ ಏನೋ ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂದರೆ, ಅಷ್ಟು ಮಟ್ಟಿಗಿರುತ್ತೆ ಅವ್ರ ಸಪೋರ್ಟು. ಆ್ಯಂಡ್ ಅದರ್ ಚೀಫ್ ಗೆಸ್ಟ್ ಪ್ರಿಯಾಂಕಾ ಮ್ಯಾಮ್, ಮಮತಾ ಮ್ಯಾಮ್, ಸುರೇಶ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಸ್ನೇಹಿತ್, ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್. ಆ್ಯಂಡ್ ವೃತ್ತ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಆ್ಯನ್ ಅಟ್ಮಾಸ್ಫಿರಿಕ್ ಫಿಲಮ್. ಇಲ್ಲಿ ಸಿದ್ಧಾರ್ಥ್ ಸುತ್ತ ನಡೆಯುವಂಥ ಕತೆ. ಸಿದ್ಧಾರ್ಥ್ಗೆ ಅವ್ನು ನೋಡಿಯೋ ದೃಶ್ಯ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ಅವ್ನು ಕೇಳೋ ಶಬ್ದ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ. ಇದೊಂದು ವಿಭಿನ್ನ ಪ್ರಯತ್ನ. ಆ್ಯಂಡ್ ಥ್ಯಾಂಕ್ಸ್ ಮೈ ಟೀಮ್. ಈ ಟೀಮ್ ಇಲ್ದಿರ ಇದನ್ನು ಇಂಪಾಸಿಬಲ್ ಅಚೀವ್ ಮಾಡೋಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಐ ಡೆಡಿಕೇಟ್ ದಿಸ್ ವೃತ್ತ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ವೃತ್ತ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಿ ಮೇಡಮ್. ಇದು ಸಿನಿಮಾ ಕಂಟೆಂಟ್ ಜಾಸ್ತಿ ರಿವೀಲ್ ಮಾಡೋಕೆ ಹೋದರೆ ಇದು ಸಿನಿಮಾ ಬ್ರಿಕ್ಸ್ನ ರಿವೀಲ್ ಮಾಡ್ದಂಗೆ ಆಗುತ್ತೆ. ಇದು ಜಸ್ಟ್ ಟೀಸರ್. ಇನ್ನು ಬರ್ತಾ ಅಪ್ಡೇಟ್ಸ್ ರಿವೀಲ್ ಮಾಡ್ತೀವಿ. ಅಂದರೆ ಸ್ಕ್ರೀನ್ ಪ್ಲೇ ಒಂದು ಸರ್ಕಲ್ ಬೇಸ್ಡಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಒಂದು ಟೈಟಲ್ ಇಟ್ಟಿದ್ದೀವಿ ಮೇಡಮ್. ಈಗೊಂದು ಹೇಳ್ತಾ ಇದ್ರಿ ದೃಶ್ಯ ಮತ್ತು ಅದ್ರ ಬಗ್ಗೆ ಸರ್, ಈಗೊಂದು ದೃಶ್ಯ ಮತ್ತು ಇದಂತ ಹೇಳ್ತಾ ಇದ್ರಿ ಸಿದ್ಧಾರ್ಥ ಕಥೆ ಆದ ನಂತರ ಅದನ್ನ ರಿಪೀಟ್ ಮಾಡಿ. ಇಲ್ಲಿ ಸಿದ್ಧಾರ್ಥ್ಗೆ ಅವನಿಗೆ ವೆರಿ ಐಸೋಲೇಟೆಡ್ ಮ್ಯಾನ್. ಅವನಿಗೆ ಯಾವ ಥರ ಇರುತ್ತಂದರೆ ನಡೆಯೋ ಆಂಬಿಯನ್ಸ್ ಕೂಡ ಅವನಿಗೆ ಒಂದು ಕ್ಯಾರೆಕ್ಟರ್ ಥರ ಫೀಲ್ ಆಗುತ್ತೆ. ಸೊ ಅವ್ನು ನೋಡೋ ದೃಶ್ಯ ಮತ್ತು ಅವ್ನು ನೋಡೋ ಶಬ್ದ ಮತ್ತು ಅವ್ನು ಕೇಳೋ ಸೌಂಡು ಅದೊಂದು ಕ್ಯಾರೆಕ್ಟರ್ ಆಗಿ ಅವನಿಗೆ ಬಿಹೇವ್ ಮಾಡೋದು. ಇಲ್ಲ ಸರ್, ಕ್ಯಾರೆಕ್ಟರ್ಗೆ ಸಿಂಬಾಲಿಕ್ ಆಗಿ ಇಟ್ಟಿದ್ದು. ಅದು ಸ್ಕ್ರೀನ್ ಪ್ಲೇ ಕಂಪ್ಲೀಟ್ಲಿ ಒಂದು ಸರ್ಕಲ್ ಬೇಸ್ಡಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಇಟ್ಟಿದ್ದೀವಿ. ಬಟ್ ಹೆಚ್ಚಾಗಿ ಹೇಳೋಕೆ ಹೋದರೆ ಅದು ಬ್ರಿಕ್ಸ್ ರಿವೀಲ್ ಆಗುತ್ತೆ ವೃತ್ತ ಅಂತದ್ದು. ಇದು ಹೌದು ಸರ್, ಅದೆಲ್ಲ ಸಿನಿಮಾದಲ್ಲಿ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ವೃತ್ತ ಇಸ್ ನಾಟ್ ಜಸ್ಟ್ ಅ ಫಿಲಮ್, ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್. ಯಾವಾಗ ಶುರು ಆಗಿದ್ದು, ಎಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 3 years ಆಯಿತು. ಸೊ ಈಗ ಎಲ್ಲ ಮುಗಿಸಿ, ಶೂಟಿಂಗ್ ಎಲ್ಲ ಮುಗಿಸಿ, ಈಗ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ, ಈಗ ಮಹೇಶ್ ಸರ್ ಮತ್ತು ಸತೀಶ್ ಸರ್ ಸಪೋರ್ಟಿಂದ ವಿ ಆರ್ ಕಂಟಿನ್ಯೂಯಿಂಗ್ ದ ಫಿಲಮ್. ರಿಲೀಸಿನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಒಂದು ನವಂಬರ್ ಅನ್ಕೊತಾ ಇದ್ದೀವಿ, ನೋಡ್ಬೇಕು. ಇಡೀ ಸಿನಿಮಾ ಕಾಡಲ್ಲೇ ಶೂಟ್ ಮಾಡಿದ್ರೆ? ಇಲ್ಲ ಮೇಡಮ್, ಅದು ಈವನ್ ಲೊಕೇಶನ್ಸ್ ಕೂಡ ನಾವು ರಿವೀಲ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಈ ಟೀಸರ್ ಇವೆಂಟಲ್ಲಿ ಅಷ್ಟು ಲೊಕೇಶನ್ಸ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡೋದ್ರಿಂದ ಅದು ಲೈಕ್ ಇಲ್ಲಿ ರಿವೀಲ್ ಮಾಡೋಕ್ಕೆ ಏನೂ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಇಟ್ಸ್ ಜಸ್ಟ್ ಟೀಸರ್ ಲಾಂಚ್, ಫಸ್ಟ್ ಇವೆಂಟ್ ಆಗಿರೋದ್ರಿಂದ ಲೈಕ್ ಇನ್ನು ಮುಂದೆ ಅಪ್ಡೇಟ್ಸ್ ಬರುತ್ತೆ, ಎಲ್ಲ ರಿವೀಲ್ ಮಾಡ್ತೀವಿ ಸ್ಲೋ. ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳಿ ಸರ್. ನಮ್ಮ ಬ್ಯಾಕ್ಗ್ರೌಂಡ್ ಏನಿಲ್ಲ ಮೇಡಮ್. ನಮ್ಮ ಬ್ಯಾಕ್ಗ್ರೌಂಡ್ ಲೈಕ್ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ, ಮತ್ತು ಇದು ತುಂಬ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಿದ್ವಿ. ಬಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಫಿಲಿಮ್. ಬಟ್ ನಾನು ಎಡಿಟರ್ ಆಗಿ, DOP ಆಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ ಪ್ರೀವಿಯಸ್ ಫಿಲಿಮೆಲ್ಲ. ಅದು ಯೆಟ್ ಟು ಬಿ ರಿಲೀಸ್. ನೌ ದಿಸ್ ಈಸ್ ಮೈ ಫಸ್ಟ್ ವೆಂಚರ್. ಹಾಂ ಸರ್. ಹಾಂ ಸರ್. ಇಡೀ ಸಿನಿಮಾ ನೋಡಿದ್ದಾರೆ. ಹಾಂ ಸರ್. ನೀವು ಹೇಳಿದ್ರೆ ಒಂದು ಬಿಟ್ ನೋಡಿ ಡಿಸೈಡ್ ಮಾಡೋದು. ಈಗ ನಾವೇನು ಅನ್ಕೋತೀವಿ, ಸಿನಿಮಾ ನೋಡಿದ್ರೆ ಬಿಟ್ಟು ನೋಡಿ? ಇಲ್ಲ ಸರ್, ಅದು ಸತೀಶ್ ಸರ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಅದು ಏನಂತಾರೆ, ಅನ್ನ ಬೆಂದಿರೋದಕ್ಕೆ ಒಂದು ಅಗಲೇ ಸಾಕಾಗತ್ತೆ. ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಸಿನಿಮಾ ನೋಡಿದ್ರ? ಯಾರು? ಸಿನಿಮಾ ಫುಲ್ ನೋಡಿದ್ರೆ? ಮಹೇಶ್ ಸರ? ಅಲ್ಲಲ್ಲ, ಹಾಂ ಎಸ್ ಸರ್, ನೋಡಿದ್ರು. ಸೆನ್ಸರ್ ಆಗಿದೆ ಸಿನಿಮಾ ಸರ್? ಸೆನ್ಸರ್ ಆಗಿದೆಯಾ? ಹಾಂ ಆಗಿದೆ ಸರ್. ಏನು ಕೊಟ್ಟಿದ್ದಾರೆ? ಸರ್ಟಿಫಿಕೇಟ್ ಏನಿದೆ ಸರ್? UA ಬಂದಿದೆ. UA ಯಾಕೆ? UA ಯಾಕೆ ಅಂದರೆ
ನೀವು ಯಾಕೆ ಅಂತ ಕೇಳ್ತಾ ಇದೀರೋ, ಲೈಕ್ ಅದು ಬ್ಲಡ್ ಇದೆ ಸರ್, ಅದಕ್ಕೆ ಬ್ಲಡ್ ಓರಿಯೆಂಟೆಡ್ ತುಂಬಾ ಇದೆ. ಬಟ್ ಅಗೇನ್ ಆಸ್ ಎ ಡೈರೆಕ್ಟರ್ ನಾನು ಅದು ಜಾಸ್ತಿ ರಿವೀಲ್ ಮಾಡಿದ್ರೆ ಎಲ್ಲಿ ನಾನು ಬಿಟ್ಕೊಟ್ಬಿಡ್ತೀನೋ ಅಂತ, ಲೈಕ್ ಐ ಆಮ್ ಲಿಟಲ್ ದುಡ್ಡು ಹಾಕಿದೆ. ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು, ಐ ಮೀನ್ ಬ್ಲಡ್ ಹಾಕಿದೆ ಅಂದ್ರೆ ಹಾಂ ಸರ್, ಕೊಡೋಣ ಸರ್. ಸರ್, ಮಾಹಿರ್ ಅವರ ಸೆಲೆಕ್ಷನ್ ಹಿಂಗಾಗಿದ್ದು ಕರೆಕ್ಟ್ ಕಂಟೆಂಟ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ ಹೀರೋ. ಥ್ಯಾಂಕ್ ಯು ಸರ್. ಹೌದು ಹೇಳ್ತೇನೆ. ನಾಟಕಗಳು ನೋಡ್ತಾ ಇದ್ರೆ ಹೇಗೆ ಕನೆಕ್ಟ್? ಫಸ್ಟ್ ನಾವೊಂದು ಆಡಿಷನ್ಸ್ ಮಾಡಿದ್ವಿ, ಆನ್ಲೈನ್ ಆಡಿಷನ್ಸ್. ಆಲ್ಮೋಸ್ಟ್ ಒಂದು 3500 ಪ್ರೊಫೈಲ್ಸ್ ಏನೋ ಬಂದಿತ್ತು ಆಲ್ ಓವರ್ ಇಂಡಿಯಾ. ಬಟ್ ನಮ್ಗೆ ಅದು ಯಾವುದೂ ಸೂಟ್ ಆಗಲಿಲ್ಲ. ವೆನ್ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದಾಗ ಒಂದು ಇವ್ರದ್ದೊಂದು ಆ್ಯಕ್ಟಿಂಗ್ ಒಂದು ರೀಲ್ ಒಂದಿತ್ತು, ಅದು ಪಾಪ್ ಆಯಿತು. ಲೈಕ್ ವಿ ಜಸ್ಟ್ ವೆಂಟ್ ಆ್ಯಂಡ್ ಮೆಟ್ ಹಿಮ್. ಲಕಿಲಿ ಹಿ ವಾಸ್ ದ ಥಿಂಗ್ ಆ್ಯಂಡ್ ಹಿ ವಾಸ್ ಸಿದ್ಧಾರ್ಥ್. ವಿ ಜಸ್ಟ್ ಕ್ಲಿಕ್ಡ್ ಆ್ಯಂಡ್ ವಿ ಜಸ್ಟ್ ವೆಂಟ್ ಹೆಡ್. ಆ್ಯಂಡ್ ಹಿ ಈಸ್ ಅನ್ ಹಾರ್ಡ್ ಕೋರ್ ಪರ್ಫಾರ್ಮರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯು ಶುಡ್ ಎಕ್ಸ್ಪೀರಿಯನ್ಸ್ ಹಿಮ್ ಆನ್ ದ ಸ್ಕ್ರೀನ್ ಇನ್ ವೃತ್ತ. ಥ್ಯಾಂಕ್ ಯು. ಥ್ಯಾಂಕ್ ಯು ಲಿಖಿತ್ ಅವರೇ, ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ ತಿಮ್ಮಯ್ಯ ಅಲ್ಲ, ಪ್ರಿಯಾಂಕಾ ತಿಮ್ಮೇಶ್. ಸೊ ವೃತ್ತ ಮೂವಿ ನಾನು ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗಲೇ ನನಗೆ ಮಹೇಶ್ ಸರ್ ತೋರಿಸಿದ್ರು. ಆವಾಗಲೇ ನಂಗೆ ಅನ್ನಿಸ್ತು ತುಂಬ ಸಸ್ಪೆನ್ಸ್ ಆಗಿದೆ ಅಂತ. ಸೊ ಟ್ರೇಲರ್ನ ನಾನು ಇಲ್ಲೇ ನೋಡಬೇಕು ಅಂತಲೇ ಬಂದಿದ್ದೀನಿ. ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕ್ಕೆ. ಸೊ ಅದು ಕಾಣಿಸ್ತು. ಆಮೇಲೆ ಮಾಹಿರ್ ಅವರು ತುಂಬ ಪ್ರೆಸೆನ್ಸಿಗಾಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇವಾಗ ಹಾಯ್ ಹೇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಜೋರಾಗಿದೆ ಅಂತ ಅನ್ನಿಸ್ತು. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಸೊ ಈ ಸಿನಿಮಾನ ಆ್ಯಕ್ಚುಲಿ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಆಡಿಯನ್ಸಿಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಪ್ರಿಯಾಂಕಾ ತಿಮ್ಮೇಶ್ ಅವರೇ, ಹಾಗೆ ಅಲ್ಲೇ ಇರಿ. ನಮಸ್ಕಾರ. ಮೊದಲವರ್ತಿ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನನ್ನ ವಂದನೆಗಳನ್ನು ಹೇಳ್ಕೊಳ್ತೀನಿ. ನನಗೆ ಬರ್ತಾ ಒಂದು ಅನಿಸಿದ್ದು ಏನಂದರೆ, ನಾವು ಯಾರಿಗಾದ್ರೂ ಏನಾದರೂ ಬೈಬೇಕು, ಇಲ್ಲ ಏನಾದರೂ ನಮ್ಗೆ ಅವರು ತಪ್ಪು ಮಾಡಿದ್ದಾರೆ ಅನಿಸಿದಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 2 ಡೇಸು, ಒಂದು 3 ಡೇಸು ಬಿಟ್ಟು ಮೇ ಬಿ ನಾವು ಮರ್ತೋಗ್ಬೋದು, ಇಲ್ಲ ಕ್ಷಮಿಸ್ಬಿಡ್ಬೋದು. ಅಂದರೆ ಒಬ್ಬರನ್ನ ನಿಲ್ಲಿಸೋದಕ್ಕೆ, ದಂಡಿಸೋದಕ್ಕೆ 1-2 ದಿನ 3 ದಿನ ಕಾಲಾವಕಾಶ ನಮಗೆ ಕೊಟ್ಕೋಬೇಕಾಗತ್ತೆ. ಆದರೆ ಒಳ್ಳೆಯದು, ಪ್ರಶಂಸೆ ಮಾಡುವಂಥದ್ದು, ಅಪ್ರಿಷಿಯೇಟ್ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು ಇದ್ದರೆ ಇಮಿಡಿಯೇಟಾಗಿ ಮಾಡಿಬಿಡಬೇಕು. ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಆ ನಿಲುವಿನಲ್ಲಿ ವೃತ್ತ ಟೀಸರ್ನ ಲಾಂಚ್ ಮಾಡಿದಂಥ ಸತೀಶ್ ಸರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ನ ಅವ್ರು ಇನಿಷಿಯೇಟ್ ಮಾಡೋದು, ಅವ್ರು ಬರೋವಂಥ ದಾರಿ ಮತ್ತು ಅವ್ರಿಗೆ ಬೇಕಾದಂಥ ಗುರಿನ ಫಿಕ್ಸ್ ಮಾಡಿ ಕೊಟ್ಟಂಗೆ ಅದು. ಯಾಕೆಂದರೆ ಅವರು 7 ಬಿಲ್ಗಳನ್ನ ನೋಡಿದವರು ಮತ್ತು ವರ್ಸ್ಟೈಲ್ ಆಕ್ಟರ್ ಕೂಡ ಅವರು. ಸೊ ಅವ್ರ ಕತೆ ಚೂಸ್ ಮಾಡೋ ವಿಧಗಳೇ ಬೇರೆ ಥರ ಇರುತ್ತೆ. ಅದೇ ನಿಲುವಿನಲ್ಲಿ ಪ್ರಿಯಾಂಕಾ ಅವ್ರದ್ದು ಸಿನಿಮಾ ಕುಟೀರ ಕೂಡ ನಾನು ಡೈಲಾಗ್ಸ್ ಬರೀತಾ ಇದ್ದೀನಿ. ಸೊ ಅವರು ಬಂದು ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಬಂದಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೃತ್ತ ಇದ್ರ ವಿಚಾರವಾಗಿ ಬರೋದಾದರೆ, ಒಂದು ಕಮರ್ಷಿಯಲ್ ಸಿನಿಮಾ, ಇವಾಗ ಅವ್ರು ಹೇಳಿದ್ರು ಕಮರ್ಷಿಯಲ್ ಸಿನಿಮಾಗೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ಅದ್ರದ್ದು ರೆಫರೆನ್ಸ್ ಆಗಲಿ, ಐಡಿಯಾಸ್ ಆಗಿರಲಿ, ಥಿಯೇಟ್ರಲ್ಲಿ ಆಡಿಯನ್ಸ್ ಬರೋರ್ಗಾಗಿರಲಿ, ಅದ್ರದ್ದು ಒಂದು ಐಡಿಯಾ ಇರುತ್ತೆ. ಆ ಐಡಿಯಾ ಮೇಲೆ ನಾವು ಆ ಸೌಂಡಿಂಗ್ ಹೇಗಿರಬೇಕು ಅನ್ನೋದನ್ನು ನಾವು ಬರಿತೀವಿ. ಮೀಟರ್ ಮತ್ತು ಅದರಲ್ಲಿ ಬರುವಂಥ ವಿಷಯ, ಮ್ಯಾಟರ್, ಇದನ್ನು ಫಿಕ್ಸ್ ಮಾಡೋದೇ ಡೈಲಾಗ್ಸ್. ಆ್ಯಕ್ಚುಲಿ ವಿಜುವಲ್ ಆಗಿನೂ ಕನೆಕ್ಟ್ ಮಾಡೋವಂಥದ್ದು. ಬಟ್ ವೃತ್ತದಲ್ಲಿ ಏನಂದರೆ ಇಟ್ ವಾಸ್ ಟೋಟಲಿ ಚಾಲೆಂಜಿಂಗ್ ನನಗೆ.
ಬಿಕಾಸ್ ಕಾನ್ಸೆಪ್ಟೇ ಒಂದು ಹೆಂಗಿದೆ ಅಂದರೆ ಇದು ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡುವಾಗ ಗೊತ್ತಾಗುತ್ತೆ. ನೀವು ಕಣ್ಮುಚ್ಕೊಂಡು ಸಿನಿಮಾ ಡೈಲಾಗ್ಸ್ನ ಕೇಳಿಸ್ಕೊಳ್ತಾ ಇದ್ರೆ ವಿಜುವಲ್ ಅದಾಗ ಅದು ಒಂದು ಕ್ರಿಯೇಟ್ ಮಾಡುತ್ತೆ. ವಿಜುವಲಿ ಡೈಲಾಗ್ಸ್ನ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಬೇರೆ ರೀತಿಯಲ್ಲಿ ಒಂದು ಹೋಗುತ್ತೆ. ಬಿಕಾಸ್ ದೇರ್ ಇಸ್ ಒಂದು ಚಿಕ್ಕ ಡೈಲಾಮು ವಿತ್ ಡ್ಯುಯಾಲಿಟಿಯಲ್ಲಿ ಈ ಒಂದು ಕಂಟೆಂಟ್ ಇರುವಂಥದ್ದು. ಸೊ ಕಥೆನ ಮಾಡಿದಂತಹ ಯೋಗೇಶ್ಗೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ಅದನ್ನು ಅಚ್ಚುಕಟ್ಟಾಗಿ ಚಿತ್ರಕಥೆ ಮಾಡಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲವಾಗಿ ನಿರ್ದೇಶನ ಮಾಡಿದ್ರೇನು ಎಲ್ಲೂ ಕಾಣಿಸಲ್ಲ. ಅದು ತುಂಬ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿಜುವಲ್ಸ್ ಒಂದೊಂದು ಅದ್ಭುತವಾಗಿದೆ. ಅದಕ್ಕೆ ಪೂರಕವಾಗಿ ಮ್ಯೂಸಿಕ್ ಎಂಗೇಜಿಂಗ್ ಅಲ್ಲಿ ಇರುತ್ತೆ. ಅದನ್ನ ಮಾಡಿದಂಥ ಆಂಟನಿ ಮತ್ತೆ ಹರಿ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ಸೊ ಅವ್ರಿಗೂ ನಾನು ಸ್ಪೆಷಲ್ ಆಗಿ ಒಂದು ಅಭಿನಂದನೆಯನ್ನ ಹೇಳ್ತೀನಿ ನಾನು. ಹಾಗೆ ಸಿನಿಮಾಟೋಗ್ರಫಿ ಬಂದ್ರೆ ಗೌತಮ್ ಕೃಷ್ಣನ್ ಅಂತ ಹೇಳಿ, ಗೌತಮ್ ಕೃಷ್ಣ ಕೂಡ ಒಂದು ಅದ್ಭುತ. ಅಂದ್ರೆ ಕೆಲವೊಂದು ಜಾಗದಲ್ಲಿ ದಟ್ಟವಾದಂಥ ಕಾಡುಗಳನ್ನ ಇವರು ಶೂಟ್ ಮಾಡಿದ್ದಾರೆ. ಅಂದ್ರೆ ಡೀಪ್ ಫಾರೆಸ್ಟ್ ಹೋಗಿದ್ದಾರೆ. ಅವುಗಳಲ್ಲಿ ನಾವು ಓಡಾಡೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಕ್ರೂನ ತಗೊಂಡು ಆ ಕ್ಯಾಮ್ರಾ ಸೆಟಪ್ ಮೋಸ್ಟ್ ಪ್ರಾಬ್ಲಿ ಹೆಗಲ ಮೇಲೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನು ಆರ್ಟಿಸ್ಟ್ ವಿಚಾರದಲ್ಲಿ ಬರೋದಾದ್ರೆ ಸರ್, ಫಸ್ಟ್ ಸಲ ನನಗೆ ಒಂದಷ್ಟು ವಿಚಾರಗಳನ್ನ ತೋರಿಸಿದಾಗ ಯಾರು ಇವರು ತುಂಬಾ ನೋನ್ ಆಗಿದ್ದಾರೆ, ತುಂಬಾ ಅಂದ್ರೆ ಕ್ಯಾಮ್ರಾಗೆ ತುಂಬಾ ಅಡ್ಜಸ್ಟ್ ಆಗಿರೋರು, ಫೇವರ್ ಆಗಿರೋರು ಗೊತ್ತಿದೆ ಅನ್ನೋ ತರ ಇದೆ ಅಂದಾಗ ರಂಗಭೂಮಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರು. ಸತೀಶ್ ಸರ್ಗೂ ಇವತ್ತು ನಾವು ಹೇಳೋದು ನೀನಾಸಂ ಸತೀಶ್ ಸರ್ ಅಂತಾನೆ. ರಂಗಭೂಮಿ ಅನ್ನೋದು ಎಂತ ಬೇಸ್ ಅನ್ನೋದೊಂದಿರುತ್ತೆ. ಸೊ ಅದರಿಂದ ಬಂದಿದ್ದೀರಾ ಅಂದ್ರೆ ಡೈರೆಕ್ಟರ್ ನಿಮ್ಮಿಂದ ಇರೋಂಥ ಸತ್ವನ ಹೀರಿರೋದನ್ನ ನಾನು ನೋಡಿದ್ದೀನಿ. ಸೊ ನಮ್ಮ ಡೈರೆಕ್ಟರ್ ಅವ್ರು ಹೇಳ್ಬೇಕಂದ್ರೆ ಅವ್ರು ನಮ್ಮ ಫ್ರೆಂಡ್, ಬಟ್ ಮೋರ್ ದೆನ್ ಅ ಫ್ರೆಂಡ್ ವಿ ಹ್ಯಾವ್ ವರ್ಕ್ ಟುಗೆದರ್ ಟು ಮೇಕ್ ಸಮಥಿಂಗ್ ಬ್ಯೂಟಿಫುಲ್. ಸೊ ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ನೌ. ಥ್ಯಾಂಕ್ ಯು. ಆಯ್ತು, ಎಲ್ಲರೂ ನಮಸ್ಕಾರ. ಮಹೇಶ್ ಸರ್ ಫಸ್ಟ್, ನಾನು ಡೈರೆಕ್ಟರ್ ನಮಸ್ಕಾರ ಫಸ್ಟ್, ಆಮೇಲೆ ಪ್ರೊಡ್ಯೂಸರ್. ಫಸ್ಟ್ ಪಿಕ್ಚರ್ ನಮ್ಮದು ಕನ್ನಡದಲ್ಲಿದೆ. ಈ ಪಿಕ್ಚರ್ ಫಸ್ಟ್ ಸ್ಟೋರಿ ಹೇಳುವಾಗ ನಮ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಸರಿ ಓಕೆ ಆನ್ಲೈನ್ ಆರ್ಡರ್ ಮಾಡಿಕೊಂಡು ಡೈಲಿ ಸ್ಟೋರಿ ಕೇಳ್ಕೊಂಡು ಶೂಟಿಂಗ್ ಮಾಡ್ತಿದ್ದೆ. ನಾಳೆ ಏನು ನಡೀತೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಆ ಥರ ಇತ್ತು ಇದು. ಹೆಂಗಿರೋದು ಸರಿ ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆ್ಯಂಟನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಕಮ್ ಟು ಫೆಲಿಸಿಟೇಟ್ ದಿಸ್ ಈವೆಂಟ್. ನಾವು ಇಬ್ಬರೇ ಈ ಮೂವಿಗೆ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀವಿ. ಒಂದು ಚಿಕ್ಕ ಡಿಸ್ಕ್ಲೇಮರು, ನಾನು ಕನ್ನಡ ಕಲಿತಾ ಇದ್ದೀನಿ. ಸೊ ಏನು ಬೇಜಾರು ಮಾಡ್ಕೋಬೇಡಿ. ನಾನು ತುಂಬ ಪ್ರಿಪೇರ್ ಮಾಡಿ ಬಂತೆ, ಬಟ್ ಇವಾಗ ಎಲ್ಲ ಮರ್ತೋಯ್ತು. ಫಸ್ಟ್ ಲೈಕ್ ಟು ಥ್ಯಾಂಕ್ ಪ್ರೊಡ್ಯೂಸರ್ ಸರ್, ಶಿವಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಲಿಖಿತ್ ಕುಮಾರ್ ನಮ್ಮ ಡೈರೆಕ್ಟರ್, ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಈಸ್ ವೆರಿ ಡೆಡಿಕೇಟಿವ್ ಪರ್ಸನ್ ಆ್ಯಂಡ್ ಈಸ್ ವೆರಿ ಸಿನ್ಸಿಯರ್ ಇನ್ ಇಸ್ ವರ್ಕ್. ರೈಟ್ ಫ್ರಮ್ ಸ್ಕ್ರಿಪ್ಟ್ನಿಂದ ಚಿಕ್ಕ ಸೌಂಡ್ಸ್ವರೆಗೆ ಈಸ್ ವೆರಿ ಪರ್ಟಿಕ್ಯುಲರ್. ಇದು ನನಗೆ ಬೇಕು, ಇದು ನನಗೆ ಬೇಡ ಅಂದು ಒಂದು ಕ್ಲಾರಿಟಿ ಹಿ ಹ್ಯಾಸ್. So thank you so much for this opportunity. Thanks for trusting us. And DOP sir, Gautam Krishna sir, he has done great work. You come watch it in theaters. It's a theatrical film, so you can experience the feel because like we did it in Dolby Atmos. ಈ ಮೂವಿಲಿ 2 ಸಾಂಗ್ಸ್ ಇದೆ. ಸೂನ್ ದಟ್ ಅಪ್ಡೇಟ್ ವಿಲ್ ಕಮ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಕೃಷ್ಣಂತ್. ಮಿಸ್ಟರ್ ಸತೀಶ್ ನೀನಾಸಂ ಸರ್ ಮತ್ತು ಮಿಸ್ಟರ್ ಮಹೇಶ್ ಸರ್,
ನಮ್ಮ ಜೊತೆಗಿರೋದು ನಮಗೆ ಗೌರವ ತಂದಿದೆ. ಸೊ ಥ್ಯಾಂಕ್ ಯು ಸತೀಶ್ ಸರ್ ಫಾರ್ ಪ್ರೆಸೆಂಟಿಂಗ್ ದಿಸ್ ಫಿಲ್ಮ್. Pritha, so honored to be part of this amazing project. ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ Pritha ವಿಶೇಷವಾಗಿದೆ. And I just want to thank our producer, Mr. Shivakumar sir, Lakshya Arts Production. Thanks for giving this opportunity, sir. Last but not least, thank you to our director, Mr. Likit Kumar sir, and co-director Yogesh Gowda sir, for believing in us. We hope Pritha will be a delightful watch. So, thank you. ಹಲೋ ಎಲ್ಲರಿಗೂ, ಸತೀಶ್ ಸರ್ ಹಲೋ, ಹಾಯ್. ಇವತ್ತು ತುಂಬ ಸ್ಪೆಷಲ್ ದಿನ. ಬಿಕಾಸ್ ಅಕಸ್ಮಾತ್ ನನ್ನ ಫಿಲಮ್ ಯಾವ್ದು ಲಾಂಚ್ ಆದರೂ ನನಗೆ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಮಾಹಿರ್ ಮೊಹಿದ್ದೀನ್ ಅಂತ, ನಾನು ಫಸ್ಟ್ ಮಾಹಿರನ್ನ ಭೇಟಿ ಮಾಡಿದ್ದು 2017 ಒಂದು ನಾಟಕ ಮಾಡ್ತಾ ಇದ್ವಿ, ಗಿರೀಶ್ ಕಾರ್ನಾಡ್ ಸರ್ ಅವ್ರದ್ದು, ಟಿಪ್ಪು ಸುಲ್ತಾನ್ ಕೆ ಖ್ವಾಬ್ ಅಂತ. ಅಲ್ಲಿ ಮಾಹಿರ್ AD ಆಗಿದ್ದ, ಕಾಲೇಜ್ ಡ್ರಾಪ್ಔಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದ. ನಾನು ಇವನು ಯಾರಿಗೂ ಇಷ್ಟೊಂದು ಪ್ಯಾಷನೇಟ್ ಆಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನಾನು ಅವನು ಒಂದು 4-5 ವರ್ಷ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ವಿ. ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲ ಶೋಲ್ಲೂ ಅವನು ಇದ್ದ, ಆ್ಯಂಡ್ ಅವ್ನು ಮಾಡಿರೋ ಎಲ್ಲ ಶೋಲ್ಲೂ ನಾನಿದ್ದೆ. ಸೊ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ದಿಸ್ ಗೈ ಇಸ್ ಬಾರ್ನ್ ಫಾರ್ ಆ್ಯಕ್ಟಿಂಗ್. ಇವನು ಹುಟ್ಟಿರೋದೇ ಆ್ಯಕ್ಟಿಂಗ್ ಮಾಡೋಕ್ಕೆ, ಇವ್ನಿಗೆ ಯಾಕೆ ಯಾವುದೋ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಇವನಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ. ಇವತ್ತು ಕೊನೆಗೂ ಸಿಕ್ಕಿದೆ. ಮಾಹಿರ್ ಮೊಹಿದ್ದೀನ್ನ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡೋಂಗಾಗಿದೆ, ಆ್ಯಂಡ್ ಅವ್ನ ಪೋಸ್ಟರ್ ಎಲ್ಲ ಕಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಬ್ರೋ. ಸೊ ಈ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ ಒಂದು 2.5 ವರ್ಷದಿಂದ ಮಾಹಿರ್ ಕಷ್ಟಪಡ್ತಾ ಇದ್ದಾನೆ. ಕಾಡಿಗೆ ಹೋಗಿದ್ದ, ಅಲ್ಲೇನೋ ಹುಳ ಕಚ್ಚಿತ್ತು, ಆ್ಯಂಡ್ ರಿಲೆಂಟ್ಲೆಸ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದಾನೆ. ಆ್ಯಂಡ್ ಅದು ಬಿಟ್ಟು ಅವ್ನು ಪ್ರತಿದಿನ ಅವ್ನು ಆ್ಯಕ್ಟಿಂಗ್ ಮೇಲೆ ಕೆಲಸ ಮಾಡ್ತಾನೆ, ಅವ್ನು ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ. ಸೊ ಅವನ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟೇ ಇವತ್ತು ನಾನು ಇಲ್ಲಿ ಕರ್ಕೊಂಬಂದಿರೋದು. ಆ್ಯಂಡ್ ಅವನಿಗೆ ಕಲೆ ಮೇಲಿರೋ ಬೆಲೆ ಅವನನ್ನು ಇನ್ನೂ ತುಂಬ ಮುಂದೆ ತೊಗೊಂಡೋಗ್ಲಿ. ಆ್ಯಂಡ್ ಐ ವಿಶ್ ಯು ದ ವೆರಿ ಬೆಸ್ಟ್. ಆ್ಯಂಡ್ ಲಿಖಿತ್ ಸರ್ ತುಂಬ ಚೆನ್ನಾಗಿದೆ ಟೀಸರ್. ದ ಕ್ವಾಲಿಟಿ ಇಸ್ ವೆರಿ ನೈಸ್, ಕಲರ್ ಗ್ರೇಡಿಂಗ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಇಟ್ ಗಿವ್ಸ್ ಅ ವೈಬ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫಿಲ್ಮ್. ಐ ಕಾಂಟ್ ವೇಟ್ ಟು ವಾಚ್ ಇಟ್ ಆನ್ ದ ಬಿಗ್ ಸ್ಕ್ರೀನ್, ದ ಹೋಲ್ ಫಿಲ್ಮ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ನನ್ನ 2 ನಿಮಿಷ ಮಾತು ಕೇಳೋಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೃತ್ತ ಟೀಸರ್ ಇವಾಗ ಜಸ್ಟ್ ನೋಡಿದೆ, ತುಂಬ ಇಷ್ಟ ಆಯಿತು. ನಾನು ಇದರಲ್ಲಿ ಜೂನಿಯರ್ ಸಿದ್ಧಾರ್ಥ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಮಾಹಿರ್ ಸರ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು. ಆಮೇಲೆ ಒಂದು ಫಿಲಮ್ದು ಬ್ಯಾಕ್ ಬೋನ್ ಯಾವಾಗಲೂ ಒಂದು ಟೀಮ್ ಆಗಿರುತ್ತೆ. ಈ ಟೀಮ್ ಒನ್ ಆಫ್ ದಿ ಬೆಸ್ಟ್ ಟೀಮ್. ನಮ್ಮ ಟೀಮ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲೋಸ್ ಬರಲೇಬೇಕು. ನಮ್ಮ ಡೈರೆಕ್ಟರ್ ಸರ್, ಆಮೇಲೆ ಯೋಗೇಶ್ ಅಣ್ಣ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಷ್ಟೇ, ಥ್ಯಾಂಕ್ ಯು. ಎಷ್ಟನೇ ಕ್ಲಾಸ್ ನೀನು? 7th. ಈ ಫಿಲಮ್ ದೊಡ್ಡ ಸಕ್ಸಸ್ ಆಗಲಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಮಾಸ್ಟರ್ ಅನುರಾಗ್. ನೆಕ್ಸ್ಟ್ ಜೆನ್ ಹೀರೋಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಸೊ ನೆಕ್ಸ್ಟು ನಮ್ಮ ಸಿನಿಮಾನ ಹೆಚ್ಚು ಮಾಡಿ, ಹಾಗೆ ಸಿನಿಮಾದ ಮೂಲಕ ಸೂಪರ್ ಡೂಪರ್ ಹಿಟ್ ಮಾಡಿ, ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ 100 ಜನರಿಗೆ ಒಂದು ಸೂಪರ್ ಡೂಪರ್ ಬ್ರೇಕ್ ಅನ್ನ ಕೊಟ್ಟಂತ, ಅಯೋಗ್ಯ ಪದಕ್ಕೆ ಮತ್ತಷ್ಟು ಯೋಗ್ಯತೆಯನ್ನ ತಂದುಕೊಟ್ಟಂತ ನಮ್ಮ ನಿರ್ದೇಶಕರಾಗಿರುವಂತ ನಮ್ಮ ಮಹೇಶ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮಹೇಶ್ ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಫಸ್ಟು ನಾನು ಈ ವೃತ್ತ ಮೂವಿ ಪ್ರೊಡ್ಯೂಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಈ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸತೀಶ್ ನೀನಾಸಂ ಸರ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ, ಸೊ ಅವ್ರು ಥಿಂಕ್ ಮಾಡಿ ಒಂದು ಸ್ಪೆಷಲ್ ಇರೋದ್ರಿಂದನೇ ಮಾಡಿರ್ತಾರೆ. ನಾನು ಟೀಸರ್ ನೋಡಿದೆ, ಅದು ಸಸ್ಪೆನ್ಸ್ ಇದೆ.
ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋರೆಲ್ಲ ಹೊಸಬ್ರು, ಓವರ್ ಆಲ್ ಟೀಮೇ ಹೊಸಬ್ರ ಥರ ಕಾಣ್ತಾ ಇದ್ರು. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಖಂಡಿತ ನನಗೆ ಆಪರ್ಚುನಿಟಿ ಕೊಟ್ಟರೆ ನಾವು ಖಂಡಿತ ಗಲ್ಫಲ್ಲಿ ನಾವು ಮಾಡೇ ಮಾಡ್ತೀವಿ ಮೂವಿನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಮ್ನ ಎಲ್ಲ ತಂಡದವರಿಗೂ, ನಮ್ಮ ಸತೀಶ್ ಅವ್ರಿಗೂ ಮತ್ತು ಮಹೇಶ್ ಅವ್ರಿಗೆ, ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಮಮತಾ ಮೇಡಮ್. ಹಾಗೆ ಸೊ ಹೇಗಪ್ಪ ಜನರನ್ನ ರೀಚ್ ಆಗೋದು ಅಂತ ಯೋಚನೆ ಮಾಡ್ತಿದ್ದ ನಮ್ಮ ಸಿನಿಮಾ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಮಹೇಶ್ ಕುಮಾರ್ ಸರ್ ಅವರು ಸೊ ನಮ್ಮನ್ನ ಸೂಪರ್ ಡೂಪರ್ ಆಗಿ ರೀಚ್ ಮಾಡಿಸ್ತಾ ಇದ್ದಾರೆ ಅವರ ರೀಚ್ ಮೂಲಕ. ಸೊ ಇವಾಗ ನಿಮ್ಮ ಮಾತುಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೇಡಮ್, ನಮ್ಮ ಸಪೋರ್ಟ್ಗಿಂತ ಗಲ್ಫಲ್ಲಿ ನೀವು ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅವ್ರು ಆಲ್ರೆಡಿ ರೆಡಿ ಇದ್ದಾರೆ. ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಇಸ್ ರಿಕ್ವೆಸ್ಟ್. ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು. 5 ದಿನಗಳ ಹಿಂದೆ ಸತೀಶ್ ಸರ್ನ ನಾನು ಭೇಟಿ ಮಾಡಿ ಸೊ ಒಂದು ಪ್ಯಾಷನೇಟ್ ಟೀಮ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇದೆ, ಇನ್ವೈಟ್ ಮಾಡಬೇಕಂತ ಕರೆಸು ಅಂತ ಹೇಳಿದ್ರು. ಟೀಸರ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ತುಂಬ ಇಂಪ್ರೆಸ್ ಆಯಿತು. ಅದಾದ ನಂತರ ಸಿನಿಮಾ ನೋಡೋಣ, ಯಾಕೋ ಸಿನಿಮಾ ಕಾಡ್ತಾ ಇದೆ, ನಾನು ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರ ಬಾಯಲ್ಲಿ ಬಂದಿದ್ದು ಒಂದು ಮಾತು, ನನ್ನ ಸತೀಶ್ ಪಿಕ್ಚರ್ ಹೌಸಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಅಂದರು. ಇದಕ್ಕಿಂತ ಗೆಲುವು ಬೇಕಾ? ಅವ್ರು ಬಂದಿರೋಂಥ ಅವ್ರ ಬ್ಯಾನರ್ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಸಿನಿಮಾ ನೋಡಿ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ಅಂದರೆ ಒಬ್ಬ ಹಿರಿಯ ನಟರು, ಒಬ್ಬರು ಒಂದು ಅಷ್ಟು ಪ್ಯಾಷನೇಟ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದಮೇಲೆ ಇನ್ನು ಯಾರೋ ಅವಶ್ಯಕತೆನೂ ಇರಲ್ಲ, ತಾನೇ ಈಸಿಯಾಗಿ ಹೋಗುತ್ತೆ. ಅದನ್ನು ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಇಂಥ ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ, ಹಲವಾರು ಸಿನಿಮಾಗೆ ಸರ್ ನಿಮ್ಮ ಸತೀಶ್ ಪಿಕ್ಚರ್ಸ್ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಾನು ಇಡೀ ಸಿನಿಮಾನ ಮೊದಲು ನೋಡಿದ್ದು ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು 2 ತಿಂಗಳ ಹಿಂದೆನೇ ನನಗೆ ಈ ಸಿನಿಮಾನ ನನಗೆ ತೋರಿಸಿದ್ರು. ನನ್ನ ಹತ್ರ ಯಾರೋ ಒಂದು ಸಿನಿಮಾನ ಪ್ರಮೋಟ್ ಮಾಡಿಕೊಡಿ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ನಂದೇ ಆದಂಥ ಒಂದು ರೀಚ್ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀನಿ. ಬಟ್ ಸಿನಿಮಾ ನೋಡಿದ್ರೆ ನಾನು ಅದು ಮುಟ್ಟಲ್ಲ. ನಂಗೆ ಟೈಮ್ ಇರಬೇಕು. ನಂದು ಡೈರೆಕ್ಷನ್ ಗ್ಯಾಪಲ್ಲಿ, ನನ್ನ ರೈಟಿಂಗ್ ಗ್ಯಾಪಲ್ಲಿ ಒಂದು ಹೊಸ ತಂಡ ಬಂದಾಗ ನಂಗೆಲ್ಲೂ ಬರೀ ಸ್ಟಾರ್ಗಳ ಮೂವಿಯಿಂದನೇ ಮಹೇಶ್ ಇರ್ತಾರೆ, ಹೊಸ ಮೂವಿಯಿಂದ ಯಾಕಿರಲ್ಲ ಅಂತ ಇದ್ರು. ಬಟ್ ಇಂಥ ಒಂದು ಸಿನಿಮಾನ ನೋಡಿದ ತಕ್ಷಣ ಹೇಳ್ಕೊಂಡಿದ್ದು ನನಗೆ ಖುಷಿ ಆಗುತ್ತೆ. ಇಂಥ ಟೀಮ್ ಜೊತೆ ನನ್ನ ರೀಚ್ ಕಂಪ್ನಿ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಅಷ್ಟೂ ಚೆನ್ನಾಗಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಆಸಮ್ ಆ್ಯಕ್ಟಿಂಗ್, ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಇರೋದು. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಚೈತ್ರಾಜ್ ಅವರು ಅಷ್ಟೇ ಬಂದಷ್ಟು ಹೊತ್ತು ತುಂಬ ಜನ ಕಾಡುವಂಥ ಪಾತ್ರ ಇದೆ. ಪ್ರೊಡ್ಯೂಸರ್ ಸರ್, ಒಳ್ಳೆ ಸಿನಿಮಾಗೆ ಮಗ ಅನ್ನೋದಕ್ಕಿಂತ ಅಂಥ ಒಂದು ಪ್ರತಿಭೆನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ರೆ ಒಳ್ಳೇದಾಗಲಿ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಬ್ಯಾನರ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮಹೇಶ್ ಸರ್. ನಮ್ಮ ಪ್ರೊಡ್ಯೂಸರ್ಸ್ನ ಮತ್ತೊಮ್ಮೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಸ್ಟೀಮ್ ಗೆಸ್ಟ್ ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾಕಂದರೆ ನೀವು ತುಂಬ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಇವತ್ತಾದರೂ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು. ಸೊ ದ್ಯಾಟ್ ರಿಮೇನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ಪ್ರಿಯಾಂಕಾ ಮ್ಯಾಮ್, ಆ್ಯಂಡ್ I'm very happy today because ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯೋಗಿ ಮತ್ತು ಲಿಖಿತ್ ವೆನ್ ದೇ ಫಸ್ಟ್ ಮೆಟ್ ಮೀ, ನಾನು ಥಿಯೇಟರ್ ಮಾಡ್ತಾ ಇದ್ದೆ, ಈಗನೂ ಥಿಯೇಟರ್ ಮಾಡ್ತಿದ್ದೀನಿ, ನಾನು ಬಿಡಲಿಲ್ಲ. ಬಟ್ ನಾನು ಅದ್ರ ಮುಂಚೆ ಬರೀ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ಥರ ನನ್ನ ಏನು ಮೇಜರ್ ಆಸ್ಪಿರೇಷನ್ಸ್ ಇರಲಿಲ್ಲ. ನನಗೆ ಪ್ರೀತಿ ಆ್ಯಕ್ಟಿಂಗ್ ಅಷ್ಟೇ, ಅದೇ ಗೊತ್ತು ನನಗೆ. ಅದೂ ನಾನು ಆಕ್ಸಿಡೆಂಟಲ್ ಆಗಿ ಆ್ಯಕ್ಟರ್ ಆಗಿರೋದು. ಯಾಕಂದರೆ ನಾನು ಮುಂಚೆ ಥಿಯೇಟರ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ. ಒಂದ್ಸತಿ ಯಾರೋನು ಪಾಪ ಬಿಟ್ಟು ಹೋಗ್ಬಿಟ್ಟ, ನನಗೆ ಸ್ಟೇಜಲ್ಲಿ ಕಳಿಸ್ಬಿಟ್ರು. ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ಎವ್ರಿಥಿಂಗ್ ಇಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟಲಿ. ಆ್ಯಂಡ್ ಜಸ್ಟ್ ಲೈಕ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಆಕ್ಸಿಡೆಂಟ್. ಸೊ ವೆನ್ ದೇ ಫಸ್ಟ್ ಕೇಮ್ ವಿತ್ ದ ಫಿಲ್ಮ್, ನಾನು ಕೇಳ್ತಾರೆ, ಇಸ್ ಇಟ್ ಪಾಸಿಬಲ್ ಟು ಪುಲ್ ದಿಸ್ ಆಫ್? ಯಾಕಂದರೆ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು. ಇಟ್ ವಾಸ್ ಅನ್ಬಿಲೀವಬಲ್. And that is why I was like, I really want to do this. ನಾನು ಮಾಡಲೇಬೇಕು. So for Likith, thank you so much for trusting me. Likith is not just a director. Likith and Yogi are like my elder brothers, and they've maintained that with me throughout the shoot.
ಅವರು ಯಾವಾಗಲೂ ನನಗೆ ಸೆಟ್ಟಲ್ಲಿ, ಸೆಟ್ ಮುಂಚೆ, ಶೂಟಿಂಗ್ ಆದಮೇಲೆ ದೇ ನೆವರ್ ಮೇಡ್ ಮಿ ಫೀಲ್ ಲೈಕ್ ಅನ್ ಔಟ್ಸೈಡರ್ ಆರ್ ಅ ನ್ಯೂ ಕಮರ್. ದೇ ಓನ್ಲಿ ಮೇಡ್ ಮಿ ಫೀಲ್ ಲೈಕ್ ಅ ಬ್ರದರ್. ಆ್ಯಂಡ್ ದ ಹೋಲ್ ಟೀಮ್, ರೆಡ್ಡಿ ಸರ್, ಗೌತಮ್ ಸರ್, ಆಂಥನಿ ಸರ್, ಹರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್. ನನಗೆಲ್ಲ ಫಿಲ್ಮ್ದು ಹೀರೋ ಹೇಳ್ತಾ ಇದ್ದಾರೆ, ಬಟ್ ಆ್ಯಕ್ಚುಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್. ದ ಟೀಮ್ ಆಫ್ ದ ಫಿಲ್ಮ್ ಇಸ್ ದ ಹೀರೋ ಆಫ್ ದ ಫಿಲ್ಮ್. ಯಾಕಂದರೆ ಬಿಫೋರ್ ಬೀಂಗ್ ಫಿಲ್ಮ್ ಮೇಕರ್ಸ್ ನಾವು ಆ್ಯಕ್ಚುಲಿ ಫಿಲ್ಮ್ ಲವರ್ಸ್. ನಮಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದರೆ, ನಾವು ಮೀಟ್ ಮಾಡಿದ್ರೆ ಬರೀ ಆ ಸಿನಿಮಾ, ಈ ಸಿನಿಮಾ, ಅದು ಹೇಗಿದೆ, ಅದು ಹೇಗಿದೆ, ದಟ್ಸ್ ಆಲ್ ವಿ ಟಾಕ್ ಅಬೌಟ್. ಸೊ ಔಟ್ ಆಫ್ ದಟ್ ಲವ್ we've made a film, and everything has been paid attention to. Sound, cinematography, color, everything that is required to make a film. And I've played a part in the film. And character, the Siddharth character, ಯಾವಾಗಲೂ ಸಿದ್ಧಾರ್ಥ್ ಬಗ್ಗೆ ಮಾತಾಡಿದ್ರೆ ನನಗೆ ಏನು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಪೇಸ್. ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಬಟ್ ತುಂಬ ಐಸೋಲೇಟೆಡ್ ಕ್ಯಾರೆಕ್ಟರ್ ಅವನು, ತುಂಬ ಲೋನ್ಲಿ. ಆ್ಯಂಡ್ ದಟ್ ಲೋನ್ಲಿನೆಸ್ ಇಸ್ ವೆರಿ ಕಾಮನ್ ಇನ್ ದ ವರ್ಲ್ಡ್ ವಿ ಲಿವ್ ಇನ್ ಟುಡೇ, ದ ಸಿಟಿ ವಿ ಲಿವ್ ಇನ್. ಇಷ್ಟು ಜನ ಇದ್ದಾರೆ, ಎಲ್ಲ ನೋಡಿದ್ರೆ ಜನನೇ ಇದ್ದಾರೆ, ಬಟ್ ಅದು ಭೀಡ್ ಮಧ್ಯ ನಾವು there is extreme loneliness, and I think Siddharth represents that. And to get into that space, I can't say I had to get into Siddharth, but it's always the character who finds you. And I think one schedule ಆದ್ಮೇಲೆ ಒಂದು ಆ ಸ್ಪೇಸ್ ಬಂದ್ಬಿಟ್ರೆ ಅದು 2 ವರ್ಷ 2 ವರ್ಷ ಅದೇ ಸ್ಪೇಸಲ್ಲಿ ಇದ್ದೀರ. But that's it, and the film is mostly based on this one character and his journey on Pratha. But ನೀವು ನೋಡಬೇಕು ಅಷ್ಟೇ, ಟೀಸರ್ ಏನೋ ಒಂದು ಐಡಿಯಾ ಸಿಗುತ್ತೆ. ಬಟ್ ಸಿನಿಮಾಲಿ ಏನೇನಿದೆ, I don't know if you're all ready for it. I hope we are, because it is an experience, and I'm very, very, very grateful to be a part of such a beautiful film, of such a beautiful team. And between everyone who is such a well-wisher, Snehit is here. He's a very old friend of mine. ನಾವು 8 ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ದೀವಿ. ಅವ್ನು ಸ್ಟಾರ್ ಆಗಿಬಿಟ್ಟಿದ್ದಾನೆ, ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಅವನ ಜೊತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಪ್ಲೀಸ್ ಸಿನಿಮಾ ಬನ್ನಕ್ಕೆ ನೋಡಿ, ಆ್ಯಂಡ್ ಐ ವಿಲ್ ಸಿ ಯು ಅಟ್ ದ ಮೂವೀಸ್. ಥ್ಯಾಂಕ್ ಯು. Thank you, Mahesh. I kindly talented Harini, please. Yeah, I'm sorry I did not mention Harini. Harini is a very old friend of mine, and she is she's my favorite actress, and she will be. So I'm very happy that she also is a part of this film. Thank you. All that is thanks to you, really. I don't know enough Kannada, so please forgive me for that. I will only talk in English. I have played a very, very small role in this film, but being here to see this film come out makes me so happy, because Mahir is one of the people I hold very close to my heart in my life, and I know how much hard work has gone into the film. All the people have put in so much effort over so many years, and doing something like this is not easy. Everything, it takes a whole village, and like Mahir truly said, the team is the hero, and they have gone through all of it to make this film come out. I'm very happy. Thank you to everyone who's making it possible for us today. Thank you. My voice is shaking. I'm just glad to be here. Thank you, everyone. Thank you, Harini. So, ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್